ಬೇಕಾ? ಕನ್ನಡ ಪೆಬಲ್ಸ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಆಯ್ಕೆ ಮಾಡ್ಕೊಂಡಿರೋ ಪಕ್ಷಿ ಯಾವುದು ಅಂದ್ರೆ ಮರಕುಟಿಗ. ಮರಕುಟಿಗ ಅಂದ್ರೆ ವುಡ್ ಪೆಕರ್. ಇದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನ ಸಂಗತಿಗಳನ್ನ ತಿಳ್ಕೊಳ್ಳೋದಕ್ಕೆ ಬನ್ನಿ ಹೋಗೋಣ. ವುಡ್ ಪೆಕರ್ನ ಮರಕುಟಿಗ ಅಂತ ಕರೀತಾರೆ. ಮರಕುಟಿಗ ಬಹುತೇಕ ಎಲ್ಲೆಡೆ ಕಂಡು ಬರುತ್ತದೆ. ಸಾಮಾನ್ಯವಾಗಿ ಎಲ್ಲಾ ಕಡೆ ಕಾಣಿಸುತ್ತೆ. ಮರಕುಟಿಗ ಬಹುತೇಕ ಎಲ್ಲೆಡೆ ಕಂಡು ಬರುತ್ತದೆ. ಸುಮಾರು 100 ಜಾತಿಯ ಮರಕುಟಿಗಗಳಿವೆ. 100 ತರಹ ಜಾತಿಯ ಮರಕುಟಿಗಗಳಿವೆ. ಹೆಚ್ಚಿನ ಮರಕುಟಿಗಗಳು ಕಾಡಿನಲ್ಲಿ ವಾಸಿಸುತ್ತದೆ. ಹೆಚ್ಚಾಗಿ ಕಾಡಲ್ಲಿ ಮರಗಳೆಲ್ಲ ಜಾಸ್ತಿ ಅಲ್ವಾ. ಮರಕುಟಿಗಗಳು ಕಾಡಿನಲ್ಲಿ ವಾಸಿಸುತ್ತದೆ. ಮರಗಳನ್ನು ಕೊರೆಯಲು ಮರಕುಟಿಗವು ಬಲವಾದ ಕೊಕ್ಕನ್ನು ಪಟ ಪಟ ಅಂತ ಹೊಡೆಯೋಕೆ ಸಿಕ್ಕಾಪಟ್ಟೆ ಬಲವಾಗಿರೋ ಕೊಕ್ಕನ್ನ ಹೊಂದಿರುತ್ತದೆ ಮರಕುಟಿಗ. ಆಹಾರವನ್ನು ಹೊರತೆಗೆಯಲು ಉದ್ದವಾದ ಜಿಗುಟಾದ ನಾಲಿಗೆಯನ್ನು ಹೊಂದಿದೆ. ಆಹಾರನ ಹೊರತೆಗೆಕ್ಕೆ ಉದ್ದಕ್ಕಿರೋ ಅಂಟು, ಜಿಗುಟು ಅಂದ್ರೆ ಅಂಟಂಟಾಗಿರೋ ನಾಲಿಗೆನ ಹೊಂದಿದೆ. ಉದ್ದಕ್ಕಿರುತ್ತೆ, ಅಂಟುಕೊಂಡಿರೋ ನಾಲಿಗೆನ ಹೊಂದಿರುತ್ತೆ. ಮರಕುಟಿಗ ಬಹುತೇಕ ಎಲ್ಲೆಡೆ ಕಂಡು ಬರುತ್ತದೆ. ಸುಮಾರು 100 ಜಾತಿಯ ಮರಕುಟಿಗಗಳಿವೆ. ಹೆಚ್ಚಿನ ಮರಕುಟಿಗಗಳು ಕಾಡಿನಲ್ಲಿ ವಾಸಿಸುತ್ತವೆ. ಮರಗಳನ್ನು ಕೊರೆಯಲು ಮರಕುಟಿಗವು ಬಲವಾದ ಕೊಕ್ಕನ್ನು ಹೊಂದಿದೆ. ಆಹಾರವನ್ನು ಹೊರತೆಗೆಯಲು ಉದ್ದವಾದ ಜಿಗುಟಾದ ನಾಲಿಗೆಯನ್ನು ಹೊಂದಿದೆ. ಮರಕುಟಿಗವು ಕೀಟಗಳು, ಬೀಜಗಳು, ಹಣ್ಣುಗಳನ್ನು ತಿನ್ನುತ್ತವೆ. ಏನೇನು ತಿನ್ನುತ್ತೆ ಮರಕುಟಿಗ? ಕೀಟ, ಬೀಜ ಮತ್ತು ಹಣ್ಣುಗಳನ್ನು ತಿನ್ನುತ್ತದೆ. ಇದಕ್ಕೆ ವೋಕಲ್ ಕಾರ್ಡ್ ಇಲ್ಲ. ವೋಕಲ್ ಕಾರ್ಡ್ ಅಂದ್ರೆ ಧ್ವನಿ ಬರುತ್ತಲ್ಲ, ಅದಿಲ್ಲ ಅಂತಂದ್ರೆ ಧ್ವನಿ ಬರೋಲ್ಲ. ಅದಕ್ಕೆ ವುಡ್ ಪೆಕರ್ ಕೂಗೋದಿಲ್ಲ. ಅದು ಕಮ್ಯುನಿಕೇಶನ್ಗೆ ಮರನ ಕುಟ್ಟು ಅದು ಕಮ್ಯುನಿಕೇಶನ್ ಮಾಡುತ್ತೆ. ಇದಕ್ಕೆ ವೋಕಲ್ ಕಾರ್ಡ್ ಇಲ್ಲ. ಮರಕುಟಿಗ ನೋಡಿ ಇಲ್ಲಿ ಬಂತು. ಮರಕುಟಿಗ ಸಂವಹನಕ್ಕಾಗಿ ಮರಗಳನ್ನು ಕುಟ್ಟುತ್ತವೆ. ಅದು ಇನ್ನೊಂದು ಪಕ್ಷಿಗೆ ಮೆಸೇಜ್ ಕೊಡ್ಬೇಕು ಅಂತಂದ್ರೆ ಮರನ ಟಕ್ 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 ಅಂತ ಅದ್ರದೇ ಒಂದು ಭಾಷೆನಲ್ಲಿ ಮರಗಳನ್ನ ಕುಟ್ಟುತ್ತೆ. ಕೊಂಬೆಗಳನ್ನು ಹಿಡಿದಿಟ್ಟುಕೊಳ್ಳಲು ಇದು ಬಲವಾದ ಪಾದಗಳನ್ನು, ಯಾಕೆಂದ್ರೆ ಮರ ಕಡಿಬೇಕಾದ್ರೆ ಸ್ಟ್ರಾಂಗ್ ಆಗಿ ಅದನ್ನ ಇಡ್ಬೇಕಲ್ವಾ, ಅದಕ್ಕೆ ಹಿಡಿದಿಟ್ಟುಕೊಳ್ಳಲು ಇದು ಬಲವಾದ ಸಖತ್ತಾಗಿರುತ್ತೆ. ಇದ್ರ ಕಾಲು ಸಾಕಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಬಲವಾದ ಪಾದಗಳನ್ನು ಹೊಂದಿದೆ. ಮರಕುಟಿಗ ಮರಗಳಲ್ಲಿ ಗೂಡು ಕಟ್ಟುತ್ತದೆ. ಸಾಮಾನ್ಯವಾಗಿ ಪಕ್ಷಿಗಳೆಲ್ಲ ಮರದಲ್ಲೇ ಕಟ್ಟೋದು, ಅದೇ ತರ ಇದು ಕೂಡ ಮರಕುಟಿಗ ಮರಗಳಲ್ಲಿ ಗೂಡು ಕಟ್ಟುತ್ತದೆ. ಮತ್ತೆ ಮರಕುಟಿಗವು ಕೀಟಗಳು, ಬೀಜಗಳು, ಹಣ್ಣುಗಳನ್ನು ತಿನ್ನುತ್ತವೆ. ಒಂದ್ ರೀತಿ ಹೇಳ್ಬೇಕು ಅಂತಂದ್ರೆ ಮರದಲ್ಲಿ ಕೀಟಗಳನ್ನ ತಿನ್ನೋದಕ್ಕೇನೆ ಇದು ಮರ ಕೂಡ ಹೊಡೆಯುತ್ತೆ. ಇದಕ್ಕೆ ವೋಕಲ್ ಕಾರ್ಡ್ ಇಲ್ಲ. ಮರಕುಟಿಗ ಸಂವಹನಕ್ಕಾಗಿ ಅಂದ್ರೆ ಕಮ್ಯುನಿಕೇಶನ್, ಇನ್ನೊಂದಕ್ಕೆ ಮೆಸೇಜ್ ಕೊಡ್ಬೇಕು ಅಂದಾಗ, ಮಾತಾಡ್ಬೇಕು ಅಂದಾಗ ಮರಗಳನ್ನು ಕುಟ್ಟುತ್ತದೆ. ಕೊಂಬೆಗಳನ್ನು ಅಥವಾ ರೆಂಬೆಗಳನ್ನು ಹಿಡಿದಿಟ್ಟುಕೊಳ್ಳಲು ಇದು ಬಲವಾದ ಪಾದಗಳನ್ನು ಹೊಂದಿದೆ. ಮರಕುಟಿಗ ಮರಗಳಲ್ಲಿ ಗೂಡು ಕಟ್ಟುತ್ತದೆ. ಮಾಹಿತಿಗಳನ್ನ ತಿಳ್ಕೊಂಡಿ. ಈಗ ರಸಪ್ರಶ್ನೆ. ವುಡ್ ಪೆಕರ್ ಮರಕುಟಿಗ ರಸಪ್ರಶ್ನೆ. ಮರಕುಟಿಗದಲ್ಲಿ ಸುಮಾರು 180 ಜಾತಿಗಳಿವೆ. 180 ಜಾತಿಗಳಿವೆ. ಹೆಚ್ಚಿನ ಮರಕುಟಿಗಗಳು ಎಲ್ಲಿ ವಾಸಿಸುತ್ತದೆ? ಅರಣ್ಯದಲ್ಲಿ ವಾಸಿಸುತ್ತದೆ. ಹೆಚ್ಚಿನ ಮರಕುಟಿಗಗಳು ಅರಣ್ಯದಲ್ಲಿ ವಾಸಿಸುತ್ತದೆ. ಮರಗಳನ್ನು ಕೊರೆಯಲು ಮರಕುಟಿಗವು ಬಲವಾದ ಏನಿದೆ ಅದಕ್ಕೆ? ಕೊಕ್ಕು. ಮರಗಳನ್ನು ಕೊರೆಯಲು ಮರಕುಟಿಗವು ಬಲವಾದ ಕೊಕ್ಕು ಹೊಂದಿದೆ. ಆಹಾರವನ್ನು ಹೊರತೆಗೆಯಲು ಉದ್ದವಾದ ಜಿಗುಟಾದ ನಾಲಿಗೆ ಇದೆ. ಆಹಾರವನ್ನು ಹೊರತೆಗೆಯಲು ಉದ್ದವಾದ ಜಿಗುಟಾದ ನಾಲಿಗೆ ಇದೆ. ಮರಕುಟಿಗ ಮರದ ಏನ್ರಲ್ಲಿ ಕಟ್ಟತ್ತೆ? ರಂಧ್ರ ಅಂದ್ರೇನು? ಹೋಲ್, ತೂತು ಅಂತ ಹೇಳ್ಬೋದು. ರಂಧ್ರದಲ್ಲಿ ಮರಕುಟಿಗವು ಮರದ ರಂಧ್ರದಲ್ಲಿ ಗೂಡು ಕಟ್ಟುತ್ತದೆ. ಮರಕುಟಿಗದಲ್ಲಿ ಸುಮಾರು 180 ಜಾತಿಗಳಿವೆ. ಹೆಚ್ಚಿನ ಮರಕುಟಿಗಗಳು ಅರಣ್ಯದಲ್ಲಿ ವಾಸಿಸುತ್ತದೆ.
ಮರಗಳನ್ನು ಕೊರೆಯಲು ಮರಕುಟಿಕವು ಬಲವಾದ ಕೊಕ್ಕನ್ನು ಹೊಂದಿದೆ. ಆಹಾರವನ್ನು ಹೊರತೆಗೆಯಲು ಉದ್ದವಾದ ಜಿಗುಟಾದ ನಾಲಿಗೆ ಇದೆ. ಮರಕುಟಿಗ ಮರದ ರಂಧ್ರದಲ್ಲಿ ಗೂಡು ಕಟ್ಟುತ್ತದೆ. ರಸಪ್ರಶ್ನೆಯಲ್ಲಿ ಸರಿಯಾಗಿ ಉತ್ತರ ಕೊಟ್ರಿ. ಈಗ ರೈಮ್ಸ್ ನೋಡೋಕೆ ಹೋಗೋಣ. Woodpecker. The woodpecker lives on trees. It drills holes in the bark with its hard long beak and eats the insects. It has a little crown of feathers on its head. ರೈಮ್ಸ್ ನೋಡಿದ್ದಾಯ್ತು, ಮುಂದೇನು ಸ್ಟೋರಿ ಕೇಳೋ ಸಮಯ ಅಲ್ವಾ? ಹುಲಿ ಮತ್ತು ಮರಕುಟುಕ ಹಕ್ಕಿ. ಒಂದು ದಿನ ಒಂದು ಹುಲಿ ತಾನು ಕೊಂದ ಪ್ರಾಣಿಯನ್ನು ತಿನ್ನುತ್ತಿತ್ತು. ಒಂದು ಮೂಳೆ ಅದರ ದವಡೆಯಲ್ಲಿ ಸಿಕ್ಕಿಕೊಂಡಿತು. ಎಷ್ಟೇ ಪ್ರಯತ್ನ ಪಟ್ಟರೂ ಅದನ್ನು ಹೊರತೆಗೆಯಲಾಗಲಿಲ್ಲ. ನಾನು ಈ ಮೊಳೆಯನ್ನು ಹೊರತೆಗೆಯುವವರೆಗೂ ಏನನ್ನು ತಿನ್ನಲು ಆಗುವುದಿಲ್ಲ. ಶೀಘ್ರದಲ್ಲೇ ಯಾರಾದರೂ ನನ್ನ ಸಹಾಯಕ್ಕೆ ಬರದಿದ್ದರೆ ನಾನು ಹಸಿವಿನಿಂದ ಸಾಯುವುದು ಖಂಡಿತ. ಮರದ ಕೊಂಬೆಯ ಮೇಲೆ ವಾಸಿಸುತ್ತಿದ್ದ ಒಂದು ಮರಕುಟುಕ ಹಕ್ಕಿ ಅದನ್ನು ನೋಡಿತು. ಮರಕುಟುಕ ಹಕ್ಕಿ ಗಲಿಬಿಲಿಗೊಂಡಿತು. ಏಕೆ ನೀನು ದೊಡ್ಡದಾಗಿ ಬಾಯಿ ತೆಗೆದುಕೊಂಡು ಮಲಗಿರುವೆ? ಹುಲಿ ಮರಕುಟುಕ ಹಕ್ಕಿಯನ್ನು ಹತ್ತಿರ ಕರೆಯಿತು ಮತ್ತು ಬಾಯಿಯಲ್ಲಿ ಸಿಕ್ಕಿಕೊಂಡಿರುವ ಮೂಳೆಯನ್ನು ತೋರಿಸಿತು. ಅದು ಒಂದು ಮೂಳೆ ಅಷ್ಟೇ. ನೀನು ಕೊಲ್ಲುವ ಪ್ರಾಣಿಗಳ ಮಾಂಸದಲ್ಲಿ ಒಂದು ಪಾಲು ಕೊಡುವುದಾದ್ರೆ ನಾನು ಅದನ್ನು ತೆಗೆದು ಹಾಕುತ್ತೇನೆ. ಹುಲಿ ಒಪ್ಪಿ ತಲೆ ಅಲ್ಲಾಡಿಸಿತು. ಮರಕುಟುಕ ಹಕ್ಕಿ ಹುಲಿಯ ಬಾಯೊಳಗೆ ಹೋಯಿತು. ಮೂಳೆಯನ್ನು ತೆಗೆಯಿತು. ಹುಲಿಯ ಬಾಯಿಂದ ಭರ್ರನೆ ಹೊರಬಂತು. ಮರದ ಮೇಲೆ ಹಾರಿ ಕುಳಿತಿತು. ಅಲ್ಲಿಂದ ಮೂಳೆಯನ್ನು ಎಸೆಯಿತು. ಕೆಲವು ಗಂಟೆಗಳ ನಂತರ ಹುಲಿ ಒಂದು ಪ್ರಾಣಿಯನ್ನು ಕೊಂದಿತು ಮತ್ತು ಅದನ್ನು ತಿನ್ನಲು ಪ್ರಾರಂಭಿಸಿತು. ಹೇ ಗೆಳೆಯ, ನಿಲ್ಲು. ನೀನ್ ನನಗೆ ಕೊಟ್ಟ ಮಾತು ಮರೆತು ಬಿಟ್ಟಿಯಾ? ನನ್ನ ಪಾಲನ್ನು ನನಗೆ ಕೊಡು. ಹುಲಿ ಮರಕುಟುಕ ಹಕ್ಕಿಯ ಕಡೆಗೆ ನೋಡಿತು ಮತ್ತು ಅದನ್ನು ಈ ಮೊದಲು ನೋಡಿರಲೇ ಇಲ್ಲ ಎನ್ನುವಂತೆ ನಟಿಸಿತು. ಯಾರು ನೀನು? ನಾನು ನಿನಗೆ ಇದರಲ್ಲಿ ಏಕೆ ಪಾಲು ಕೊಡಬೇಕು? ಮರಕುಟುಕ ಹಕ್ಕಿಗೆ ಆಘಾತವಾಯಿತು. ಏನು? ನಿನಗೆ ನನ್ನ ಜ್ಞಾಪಕವಿಲ್ಲವೇ? ನಾನು ನಿನ್ನ ಬಾಯಿಯಿಂದ ಮೂಳೆಯನ್ನು ಕಿತ್ತು ತೆಗೆದೆ. ಇಷ್ಟು ಬೇಗ ನನ್ನನ್ನು ನೀನು ಮರೆತು ಬಿಟ್ಟಿಯಾ? ಹುಲಿ ನಕ್ಕಿತು. ನಾನು ಒಬ್ಬ ಕ್ರೂರ ಪ್ರಾಣಿ ಎನ್ನುವುದು ನಿನಗೆ ತಿಳಿದೇ ಇದೆ. ನೀನು ನನ್ನ ಬಾಯೊಳಗೆ ಹೋದಾಗ ನಾನು ನಿನ್ನನ್ನು ಸುಲಭವಾಗಿ ತಿಂದು ಬಿಡಬಹುದಾಗಿತ್ತು. ಆದರೆ ನಾನು ಹಾಗೆ ಮಾಡಲಿಲ್ಲ. ಅದಕ್ಕೆ ನೀನು ಕೃತಜ್ಞನಾಗಿರು. ಹಾಗೇನು? ನಾನು ಬಲಹೀನನಾಗಿರುವುದರಿಂದ ಮರಕುಟುಕ ಹಕ್ಕಿ ಹುಲಿ ನಿದ್ದೆ ಹೋಗುವ ತನಕ ತಾಳ್ಮೆಯಿಂದ ಕಾಯುತ್ತಿತ್ತು. ಆಹಾ, ಅವನು ನಿದ್ದೆ ಹೋಗಿದ್ದಾನೆ. ಮರಕುಟುಕ ಹಕ್ಕಿ ಹುಲಿಯ ಮೇಲೆ ಹಾರಿತು ಮತ್ತು ತನ್ನ ಕೊಕ್ಕಿನಿಂದ ಅದರ ಒಂದು ಕಣ್ಣನ್ನು ಕುಕ್ಕಿ ಕುರುಡು ಮಾಡಿಬಿಟ್ಟಿತು. ಹುಲಿ ನೋವಿನಿಂದ ಗರ್ಜಿಸಿತು. ನೀನು ನನ್ನ ಕಣ್ಣನ್ನು ಕುಕ್ಕಿಬಿಟ್ಟೆ. ನೀನು ಇಷ್ಟು ಕ್ರೂರಿ ಹೇಗಾದೆ? ನನಗೆ ಚೂಪಾದ ಕೊಕ್ಕಿರುವುದು ನಿನಗೆ ತಿಳಿದೇ ಇದೆ. ನಾನು ನಿನ್ನ 2 ಕಣ್ಣುಗಳನ್ನು ಕುರುಡು ಮಾಡಿರಬಹುದಾಗಿತ್ತು. ಆದ್ರೆ ಹಾಗೆ ಮಾಡಲಿಲ್ಲ. ನೀನು ಅದಕ್ಕೆ ಕೃತಜ್ಞನಾಗಿರು ಮತ್ತು ಗರ್ಜನೆ ಮಾಡುವುದನ್ನು ನಿಲ್ಲಿಸು. ನೀತಿ:
ಯಾರನ್ನು ವಂಚಿಸಲು ಯತ್ನಿಸಬೇಡ.